ಬಂಧುಗಳೇ, ಶ್ರೀ ಅವಧೂತ ದತ್ತಪೀಠ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಯವರಿಗೆ ಗುರುವಂದನಾ ಕಾರ್ಯಕ್ರಮ ಆಗಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ, ದತ್ತ ಸೇನೆ ಹಾಗೂ ಮೈಸೂರಿನ ನಾಗರಿಕರ ಪರವಾಗಿ ಇವತ್ತು ಬೃಹತ್ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಬಂಧುಗಳೇ, ನಿಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರವನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳಿಗೆ ಅರ್ಪಿಸುತ್ತಾ, ದತ್ತ ವಿಜಯಾನಂದರಿಗೆ ಅರ್ಪಿಸುತ್ತಾ, ಶ್ರೀದ್ವಯಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ, ನಾವು ಸ್ವಾಮೀಜಿಯವರಿಗೆ ಅರಿಕೆ ಮಾಡಿಕೊಂಡಾಗ ಖಂಡಿತ ಮಾಡಿ ಅಂದರು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೊಟ್ಟ ಮೊದಲಿಗೆ ಎಲ್ಲ ಈ ಆಶ್ರಮದ ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲ ಗುರು ಶಿಷ್ಯರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಬಂಧುಗಳೇ, ಈ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂದ್ಕೊಂಡಾಗ ಬಹಳ ವಿಶಾಲ ಹೃದಯದವರು, ಬಹಳ ವಾಗ್ದೇವಿಯ ಪುತ್ರರು, ಸರಸ್ವತಿಯ ಮಾನಸ ಪುತ್ರರಾಗಿರ್ತಕ್ಕಂಥ ಶ್ರೀ ಪಾವಗಡ ಪ್ರಕಾಶ್ ರಾಯರನ್ನು ಕೇಳಬೇಕು, ಕರಿಬೇಕು ಅಂದಾಗ ನಾನು ಅವರಿಗೆ ಫೋನ್ ಮಾಡಿ, ರಾಯರೇ ಈ ಥರ ಇದೆ, 15ನೇ ತಾರೀಕು ಮಹಾಸ್ವಾಮಿಗಳಿಗೆ ಗುರುವಂದನಾ ಕಾರ್ಯಕ್ರಮವಿದೆ, ದತ್ತಪೀಠಕ್ಕೆ ಬರಬೇಕು, ತಾವು ಶ್ರೀ ದತ್ತಾತ್ರೇಯರ ಬಗ್ಗೆ ಒಂದೆರಡು ಪ್ರವಚನವನ್ನು ವಿಚಾರವನ್ನು ತಿಳಿಸ್ಬೇಕು ಜನಗಳಿಗೆ ಅಂತ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿದ್ರು. ಈ ವಿಚಾರವನ್ನು ಶ್ರೀಗಳಲ್ಲಿ ಅರಿಕೆ ಮಾಡಿಕೊಂಡಾಗ ಅವರು ಬಹಳ ಸಂತೋಷ, ಅವರು ಬರ್ತಿದ್ದಾರೆ ಅಂದರೆ ನನಗೆ ತುಂಬ ಸಂತೋಷವಾಗ್ತಿದೆ, ಪರವಾಗಿಲ್ಲ ಕರೆಸಿ ಅಂದರು. ಹಾಗಾಗಿ ಪಾವಗಡ ಪ್ರಕಾಶ್ ರಾಯರು ಇವತ್ತು ನಿಮ್ಮೆಲ್ಲರನ್ನ ಕುರಿತು, ಶ್ರೀ ದತ್ತಾತ್ರೇಯರನ್ನ ಕುರಿತು ಒಂದೆರಡು ಮಾತಾಡೋಕ್ಕೆ ಬೆಂಗಳೂರಿಂದ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶ್ರೀಗಳ ಆಶೀರ್ವಾದ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಹಾಗೆ ನಮ್ಮ ಸುವರ್ಣ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರು, ಕನ್ನಡಪ್ರಭ ಪತ್ರಿಕೆ ಮುಖ್ಯಸ್ಥರಾದ ಶ್ರೀ ರವಿ ಹೆಗ್ಡೆ ಅವರು, ನಾನು ಸಾಮಾನ್ಯ ನಮ್ಮ ಕಾರ್ಯಕ್ರಮಗಳಿಗೆ ಎಲ್ಲ ದಿಗ್ಗಜರನ್ನು ಕರ್ಕೊಂಡ್ಬಂದಿದ್ದೇನೆ. ಎನ್ ವೆಂಕಟಾಚಲಯ್ಯನವ್ರನ್ನ ಹಿಡಿದು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು, ಟಿ ಎಸ್ ಶಂಕರಮೂರ್ತಿ ಅವರು, ರಾಮಚಂದ್ರೇಗೌಡರು, ವಿಶ್ವೇಶ್ವರ ಭಟ್ರು, ಹೀಗೆ ಎಲ್ಲ ದಿಗ್ಗಜರ ಬಂದು ಅವರಿಗೆಲ್ಲ ನಾವು ಒಂದು ಕಾರ್ಯಕ್ರಮಗಳಲ್ಲಿ ಬಹಳ ಸವಿನಯವಾಗಿ ಅವರನ್ನು ಗೌರವಿಸಿದ್ದೇವೆ. ಅದೇ ರೀತಿ ರವಿ ಹೆಗ್ಡೆ ಅವರನ್ನು ನಾನು ಒಂದು 2-3 ಸಲ ಕೇಳ್ಕೊಂಡಿದ್ದೆ, ಅವ್ರಿಗಾಗಲಿಲ್ಲ, ಬರೋಕ್ಕಾಗಿಲ್ಲ. ನಾನು ಇದ್ದಕ್ಕಿದ್ದ ಹಾಗೆ ಮೊನ್ನೆ ಸಂತೋಷ್ ಹೆಗ್ಡೆ ಅವರೂ ಆಶ್ರಮಕ್ಕೆ ಬಂದಿದ್ದರು, ಸಂತೋಷ್ ಹೆಗ್ಡೆ ಬಂದಿದ್ದರು ಆಶ್ರಮಕ್ಕೆ. ನಾನು ಫೋನ್ ಮಾಡಿದೆ, ಗುರುಗಳೇ ಈ ಥರ ರವಿ ಸಾರ್, ಗುರುಗಳ ಸನ್ನಿಧಾನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಜಗದ್ಗುರುಗಳಿಗೆ ಗುರುವಂದನಾ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ, ತಾವು ದಯವಿಟ್ಟು ಬರಬೇಕು ಅಂದರು. ಅವರು ನನ್ನ ಫೋನ್ ಮುಗಿದೋಗ್ಲಿ ಕಟ್ಟಾಗಲಿ ಅಂತನೋ ಏನೋ, ಆಯಿತು ಬರ್ತೀನಿ ಅಂತ ಇಟ್ಬಿಟ್ರು. ಏನು ಮಾಡೋದು, ಇವರು ಹೇಗೆ ಮಾಡ್ತಾರೆ ಏನು ಅಂದೆ. ಆಮೇಲೆ ಇನ್ನೊಂದು ಸಲ ಅವ್ರು ಹಾಗೆ ಫೋನ್ ಮಾಡೋದು. ಫೋನ್ ಮಾಡಿದಾಗ, ಜೋಯಿಸ್ರೆ ಸರ್ ಹೇಳಿ, ನನಗೆ ಎಲ್ಲೋ ಆಗೋಲ್ಲ ಅಂತಾರೇನೋ ಅಂತ ಇನ್ನೊಂದು 3 ದಿನ ಇದೆ ಅನ್ಬೇಕು. ಇಲ್ಲ, ನಾನು ಹುಬ್ಳಿಗೆ ಹೋಗ್ತಿದ್ದೆ, ಹುಬ್ಳೀಲಿ ಇವತ್ತು ಆ್ಯಕ್ಚುಲಿ ನಿನ್ನೆ ದೊಡ್ಡ ಅವ್ರದ್ದೊಂದು ಮೀಟಿಂಗ್ ಇತ್ತು ಹುಬ್ಳಿಯಲ್ಲಿ, ಆ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ನಮ್ಮ ತಾಯಿಯವರು ಬಹಳ ಮಠದ ಶಿಷ್ಯರು, ಶ್ರೀಗಳ ಬಹಳ ಮನಸ್ಸಿನ ದೇವರು, ಹಾಗಾಗಿ ನನ್ನ ತಂದೆ ತಾಯಿ ಜೊತೆ ನನ್ನ ಕುಟುಂಬ ಬರ್ತಿದ್ದೀವಿ ಜೋಯಿಸ್ರೆ ಇದ್ದರು. ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಅವರೆಲ್ಲೂ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಇದುವರೆಗೂ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಗಳ ಪರಮ
ಪೂಜ್ಯರ ಒಂದು ಆಶೀರ್ವಾದವೇನೋ, ದತ್ತನ ಅನುಗ್ರಹವೇನೋ ಇವತ್ತು ರವಿ ಹೆಗ್ಡೆಯವರು ಬಂದಿದ್ದಾರೆ. ಅವರ ಕುಟುಂಬ ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸಲ್ಲಿಸೋಣ. ಭಾನುಪ್ರಕಾಶ್ ಶರ್ಮಾ ಅವರು, ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲ ಅವರೇ ಯಾವುದಕ್ಕೋ ಫೋನ್ ಮಾಡಿದ್ರು. ಆಗ ಕಾರ್ಯಕ್ರಮ ಇದೆ ಗುರುಗಳೇ, ಕಾರ್ಯಕ್ರಮ ಆಶ್ರಮದಲ್ಲಿ ಇಟ್ಕೊಂಡಿದ್ದೀರಂತೆ ಗೊತ್ತಾಯಿತು, ತಾವು ಬರಬೇಕು. ಅಯ್ಯೋ ಖಂಡಿತ ಬರ್ತೀನಿ ಅಣ್ಣ ಅಂದರು. ಹಾಗಾಗಿ ಅವರು ವಿದ್ವಾಂಸರು, ಈಗ ಸುಮಾರು 3 ತಿಂಗಳು ಅಮೇರಿಕಾದಲ್ಲಿದ್ದು ಬಂದಿದ್ದರು. ಹಾಗಾಗಿ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಶ್ರೀಗಳ ಆಶೀರ್ವಾದ ಮುಖೇನ ನಮ್ಮ ಎಲ್ಲ ನಾಗರಿಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯರು, ನಮ್ಮ ಬ್ರಾಹ್ಮಣ ಜನಾಂಗದ ಹಿರಿಯ ಮುಖಂಡರು, ನಮ್ಮ ಬ್ರಾಹ್ಮಣ ಜನಾಂಗದ ನಮ್ಮ ಸಂಘದ ಗೌರವಾಧ್ಯಕ್ಷರು, ಹಿರಿಯರು, ಸಂಘಟನೆಯಲ್ಲಿ ಅವರು ಬಹಳ ಶ್ರೇಷ್ಠ. ಸಂಘಟನೆಯಲ್ಲಿ ಅವರು ಅವತ್ತಿನಿಂದ ಇವತ್ತಿನವರೆಗೂ ಹುಟ್ಟಾಕಿರ್ತಕ್ಕಂಥ ಬ್ರಾಹ್ಮಣ ಸಂಘಟನೆ ಬಹಳ ಕೆಲಸ ಮಾಡ್ತಿದೆ. ಹಾಗಾಗಿ ನಮ್ಮ ಸಂಘದ ಗೌರವಾಧ್ಯಕ್ಷ ಅಂತ ರಘುರಾಮ್ ವಾಜಪೇಯಿ ಅವರಿಗೆ ಗುರುಗಳ ಆಶೀರ್ವಾದ ಮುಖೇನ ಪೂರ್ಣವಾದ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ನಮ್ಮ ದತ್ತ ಸೇನೆಯ ಸತ್ಯನಾರಾಯಣ್ ಮತ್ತು ಕಶ್ಯಪ್ ಇವರುಗಳೆಲ್ಲ ನಮ್ಮ ಜೊತೆಗೂ ದುಡಿದಿದ್ದಾರೆ. ಮತ್ತೆ ನಮ್ಮ ಆಶ್ರಮದ ಸಿಬ್ಬಂದಿಗಳು, ಆಶ್ರಮದ ಎಲ್ಲ ನಮಗೆ ಸಹಕಾರ ಕೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ, ಆಶೀರ್ವಾದದೊಂದಿಗೆ, ಗುರುಗಳ ಆಶೀರ್ವಾದದೊಂದಿಗೆ ನಮಗೆ ಸ್ವಾಗತವನ್ನು. ಕ್ಕೆ ನಾವೀಗ ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ಅದುವೇ ಪ್ರವಚನವನ್ನ ಆಲಿಸುವ ಸಮಯ. ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ನಮ್ಮ ಸನಾತನ ಸಂಸ್ಕೃತಿಯ ರಾಯಭಾರಿಗಳು. ವಿಶ್ವಾದ್ಯಂತ ಸಂಚಾರ ಮಾಡಿ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ಪ್ರವಚನವನ್ನ ನೀಡ್ತಾ ಬರ್ತಾ ಇದ್ದಾರೆ. ಜ್ಞಾನ ಪ್ರಕಾಶ, ವಿದ್ಯಾ ವಿಶಾರದ, ಜ್ಞಾನ ಭಾಸ್ಕರ, ವೇದ ಮಾರ್ತಾಂಡ, ವಾಲ್ಮೀಕಿ ಹೃದಯ ಪ್ರಕಾಶ, ಸಾಧನಾ ಶಂಕರ, ಪ್ರವಚನ ಚಕ್ರವರ್ತಿ, ಅದ್ವೈತ ವಾಚಸ್ಪತಿ, ವಿಪ್ರಶ್ರೀ, ಬ್ರಹ್ಮಶ್ರೀ, ಓಂಕಾರಶ್ರೀ, ಆಧ್ಯಾತ್ಮ ಕೋವಿದ, ಪ್ರವಚನ ಭಾಸ್ಕರ, ಅದ್ವೈತ ಮಹಾಮಂಡಲದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಪ್ರವಚನವನ್ನು ನೀಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಸ್ವಾಮೀಜಿ ಅಪ್ಪಣೆ. ಆರಂಭ ಮಾಡೋಣ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ,
ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕೂತ್ಕೊಂಡು ಮಾತಾಡ್ತೀರಾ ನಿಂತ್ಕೊಂಡು ಮಾತಾಡ್ತೀರಾ ಅಂತ ಕೇಳಿದರು. ನಾನು ಹೇಳಿದೆ 1.5 ಗಂಟೆ ಮಾತಾಡೋ ಹೋದರೆ ಕೂತ್ಕೊಳ್ತೀನಿ, ಅದಕ್ಕಿಂತ ಕಡಿಮೆ ಆದರೆ ನಿಂತ್ಕೊಳ್ತೀನಿ ಅಂತ. ಅವರು 30 ನಿಮಿಷ ಮಾತಾಡಿ ಅಂದರು. ಹೀಗಾಗಿ 30 ನಿಮಿಷಕ್ಕೆ ನನ್ನನ್ನು ಕಟ್ಟಿ ಹಾಕಿದ್ದಾರೆ. ಅದು 12:15 ಆದಾಗ ನಿಲ್ಲಿಸ್ತೀನಿ. ಎಲ್ಲದಕ್ಕಿಂತ ಮುಂಚೆ ಒಂದು ಮಾತು ಹೇಳಿಬಿಡ್ತೀನಿ. ನಾನು ಸುಮಾರೊಂದು 25 ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ 10,000ಕ್ಕೂ ಹೆಚ್ಚು ಉಪನ್ಯಾಸಗಳು ಕೊಟ್ಟಿದ್ದೀನಿ ನಾನು. ಆದರೆ ಇಲ್ಲಿನಷ್ಟು ಶಿಸ್ತಿನ ನಿಶ್ಶಬ್ದದ ಸಭೆಯನ್ನು ಎಲ್ಲೂ ನೋಡಿಲ್ಲ ನಾನು. ಅದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಕೂತಿರತಕ್ಕಂಥ ವಿಗ್ರಹದ ಪ್ರಭಾವ. ಅಲ್ರಿ 82 ವರ್ಷ ಆದರೂ ಏನು ಚೆನ್ನಾಗಿದ್ದಾರೆ ರೀ 28 ವರ್ಷ ಇದ್ದ ಹಾಗೆ. ಅವರಿಗಿನ್ನ 7 ವರ್ಷಕ್ಕೆ ಚಿಕ್ಕವನು ನಾನು. ನಾನೇ ಹಿಡ್ಕೊಳ್ತೀನಿ ಮೆಟ್ಲು ಹತ್ಬೇಕಾರೆ. ಅವರು ಸೀದಾ ಬಂದುಬಿಡ್ತಾರೆ ನೇರವಾಗಿ, ಯಾರ್ದು ಸಹಾಯವೇ ಇಲ್ಲ. ಅಷ್ಟು ಆರೋಗ್ಯಪೂರ್ಣವಾಗಿರತಕ್ಕಂಥವ್ರು. ನಾವು ಇಲ್ಲೆಲ್ಲ ಓಡಾಡ್ತೀವಿ, ಅವರು ಎಲ್ಲೆಲ್ಲ ಓಡಾಡ್ತಾರೆ, ಸಮುದ್ರಗಳನ್ನು ಹಾರ್ತಾರೆ. ಬಹುಶಃ ಭಾರತದ ಯಾವ ಮುಖ್ಯಮಂತ್ರಿಯೂ 170 ಬಾರಿ ವಿದೇಶಕ್ಕೆ ಹೋಗಿರೋಕ್ಕೆ ಸಾಧ್ಯ ಇಲ್ಲ, ಇಲ್ಲವೇ ಇಲ್ಲ. ಇನ್ನು ಸ್ವಾಮಿಗಳು ಅಂದರೆ ಕೇಳಬೇಡಿ. ಆದ್ದರಿಂದ ಬಹುಶಃ ಏನು ಭಾಳ ಸ್ಪಷ್ಟವಾಗಿ ಇನ್ನೊಂದು 5 ಬಾರಿ ಹೋಗಿ ಬಂದುಬಿಡಿ ಸ್ವಾಮೀಜಿ, 175 ಆಗಿಬಿಡುತ್ತೆ. 175 ಬಾರಿ ಸಮುದ್ರೋಲ್ಲಂಘನ ಮಾಡಿ ವಿಶ್ವ ಪರ್ಯಟನೆ ಮಾಡಿರತಕ್ಕಂಥ ಭಾರತದ ಏಕೈಕ ಮಹಾಸ್ವಾಮಿಗಳು ಅಂದರೆ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ. ಈ ಹೊತ್ತು 2 ಜಯಂತಿಗಳಿದೆ. ಒಂದು ವಿಶ್ವೇಶ್ವರಯ್ಯನವರ ಜಯಂತಿ, ಇನ್ನೊಂದು ವಾಮನ ಜಯಂತಿ. ಸನ್ಮಾನ್ಯ ವಿಶ್ವೇಶ್ವರಯ್ಯನವರು ಕರ್ನಾಟಕವನ್ನು ಕಟ್ಟಿದರು. ಶ್ರೀ ಶ್ರೀ ಸ್ವಾಮಿಗಳು ದತ್ತಾತ್ರೇಯ ಪ್ರಭೆಯನ್ನೇ ಇಡೀ ವಿಶ್ವಕ್ಕೆ ಹಬ್ಬಿದರು. ವಾಮನ ತ್ರಿವಿಕ್ರಮನಾದ ಶ್ರೀ ಶ್ರೀ ಸ್ವಾಮಿಗಳು ತ್ರಿವಿಕ್ರಮರಾದರು. ಅವ್ರ ಬಗ್ಗೆ ಮಾತಾಡಬೇಕು ನಾನು, ಆದರೆ ನನಗೆ ಕೊಟ್ಟಿರೋದೇ ಅರ್ಧ ಗಂಟೆ. ಆದರೆ ದತ್ತಾತ್ರೇಯರ ಬಗ್ಗೆ ಬೇರೆ ಮಾತಾಡಬೇಕಾಗಿದೆ. ಸ್ವಾಮೀಜಿ ನಮ್ಮನ್ನೆಲ್ಲ ಕರೆದ್ರೆ 1.5 ಗಂಟೆ ಕರೆಸ್ಬೇಕು, ನೀವು ಅರ್ಧ ಗಂಟೆ ಕರೆಸ್ಬಿಟ್ರೆ ಹಾಗೆ. ಒಂದೇ ಒಂದು ಮಾತಾಡ್ಬಿಡ್ತೀನಿ ಅವ್ರ ಬಗ್ಗೆ ಮಾತಾಡದೆ ದತ್ತಾತ್ರೇಯರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾಕೆ ಗೊತ್ತೇನ್ರಿ? ನೀವು ದಯವಿಟ್ಟು ಉತ್ತರ ನೀವು ಹೇಳಿ. ಯಾಕೆ ಅವರ ಬಗ್ಗೆ ಮಾತಾಡದ್ದೇ ನಾನು ದತ್ತಾತ್ರೇಯರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಕಾರಣ. ಇದು ಯಾವ ಪೀಠ? ಇದು ದತ್ತಪೀಠದಲ್ಲಿ ಕುಳಿತವರು ಯಾರು? ಇವರು ಯಾರು? ಯಾವುದೇ ಸಂದೇಹವಿಲ್ಲ, ನಮ್ಮಲ್ಲಿ ದತ್ತಾತ್ರೇಯರ ಅಂಶ ಇದೆ ಅಂತಂಥೇಳಿ ದೊಡ್ಡ ಪಟ್ಟಿನೇ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಬಹುಶಃ ಆ ಪಟ್ಟಿಯಲ್ಲೆಲ್ಲ ಪ್ರಜ್ವಲಿಸಬಹುದಾದಂತಹ ಏಕಮೇವ ದ್ವಿತೀಯ ಹೆಸರು ಅಂದರೆ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು. ನಾನು ಇದನ್ನು ಸುಮ್ಮನೆ ಅವರ ಮುಖಸ್ತುತಿಗಾಗಿ ನಿಮ್ಮ ಚಪ್ಪಾಳೆಗಾಗಿ ಹೇಳ್ತಾ ಇಲ್ಲ. ಅದಕ್ಕೆ ಕಾರಣ ಒಂದೆರಡು ಹೇಳ್ಬಿಡ್ತೀನಿ. ಆ ಕಾರಣಗಳನ್ನು ಕೇಳಿದ ಮೇಲೆ ನೀವು ಈಗ ಚಪ್ಪಾಳೆ ಹೊಡೆದ್ರಲ್ಲ, ಅದಕ್ಕಿಂತ ಬಹಳ ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕಾಗುತ್ತೆ. ಈಗ ಹೊಡಿಬೇಡಿ, ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದು 2-3 ಕಾರಣ ಕೊಡ್ತೀನಿ, ಬೇಕಾದಷ್ಟು ಕಾರಣ ಕೊಡಬೇಕು. ಅದಕ್ಕೆ ಅವ್ರೇನೋ ನಂಗೆ 1 ಗಂಟೆ ಮಾತಾಡೋದಂದರೆ ಒಂದು ಜಾಸ್ತಿ ಅವ್ರ ಬಗ್ಗೆ ಮಾತಾಡ್ತೀನಿ. ಬೇಕಾದಷ್ಟು ಕಾರಣ ಇದೆ. ಮೊದಲನೇ ಕಾರಣ, ಈ ನಾವು ನಮ್ಮ ಜೀವಮಾನದಲ್ಲಿ
ದಯವಿಟ್ಟು ನಿಮ್ಮಲ್ಲಿ ಕೈ ಎತ್ತಿ ನೋಡೋಣ. ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಹೆಸರನ್ನು ಎಲ್ಲರನ್ನೂ ಸೇರಿಸ್ಕೊಂಡು ನನ್ನೂ ಸೇರಿಸ್ಕೊಂಡು ಗಿನ್ನೆಸ್ ದಾಖಲೆ ಮಾಡಿದ್ದೇವೆ? ಕೈ ಎತ್ತಿರಿ. ನಾನು ಕೈ ಎತ್ತೋಕ್ಕಾಗೋದೇ ಇಲ್ಲ. ಎಷ್ಟು ಜನ ಗಿನ್ನೆಸ್ ದಾಖಲೆ ಮಾಡಿದ್ದೀವಿ ರೀ? ಎಷ್ಟು ಜನ ಮಾಡಿದ್ದೀವಿ ರೀ? ನೀವು ಮಾಡಿದ್ದೀರಾ? ನಾನು ಅದಕ್ಕೆ ಮಾಡಿದ್ದೆ. ಎಷ್ಟು ಜನ ಮಾಡಿದ್ದೀರಿ? ಕೈ ಎತ್ತಿ. ಇಲ್ಲವೇ ಇಲ್ಲ. ಅಷ್ಟು ಸುಲಭ ಅಲ್ಲ ಅಂತ. ಸುಲಭ ಎಲ್ಲ ಮಾಡ್ತಾರೆ. ಸಮುದ್ರೋಲ್ಲಂಘನ ಮಾಡೋಕ್ರೆ ಹನುಮಂತನೇ ಆಗಬೇಕು. ನಾವು ಕಾಲುವೆ ಹಾರೋಕ್ಕೂ ಆಗಲ್ಲ. ಪ್ರಪಂಚದಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಒಂದಲ್ಲ ಎರಡಲ್ಲ 9 ಬಾರಿ ಗಿನ್ನಿಸ್ ದಾಖಲೆ ಮಾಡಿದರೆ ಅದು ಇವರೇ. ಅದೇನು ಜಾಸ್ತಿ ಆಗಿದೆಯಾ? 9 ಮೀರಿದೆಯಾ ಸ್ವಾಮೀಜಿ? 12 ಆಗಿದೆ. ಇವತ್ತು 9 ನಿಂತಿದೆ. ಮಾಡಿದ್ದು 12. ಓ, ಈಗ 9 ಇನ್ನೂ ನಿಂತಿದೆ. ಅಂದರೆ 3 ಮುರಿದು ಬಿಟ್ಟಿದೆ. ಓ, ಹಾಗೆ. 12 ಆಗಿದ್ದು ಅವರು 12 ಮಾಡಿದ್ರು, 9 ನಿಂತಿದೆ. 3 ಯಾರೋ ಮುರಿದಿದ್ದಾರಂತೆ. ಇಲ್ಲ, ಅದನ್ನು ಅವ್ರು ಸರಿಪಡಿಸ್ತಾರೆ. ಮುರಿದಿರೋದನ್ನು ಅವರೇ ಸರಿಪಡಿಸ್ತಾರೆ. ಯಾಕೆಂದರೆ ಅವ್ರ ಹನುಮಂತಾಂಶವೂ ಇದೆಯಲ್ಲ, ಅದರಿಂದ ಅವ್ರು ಸರಿಪಡಿಸ್ತಾರೆ. ಇರಲಿ, ಏನು 9 ಕಡಿಮೆನೇನ್ರಿ? ಅದಕ್ಕೆ ಕೇಳಿದ್ದು. ಅಷ್ಟು ಸುಲಭ ಅಲ್ವೇ ಇಲ್ಲ. 9. ಆ 9 ಹೇಳಬೇಕಾದ್ರೆ ನನಗೆ ಇನ್ನೊಂದು ಅರ್ಧ ಗಂಟೆ ಕೊಡಬೇಕು. ಅವ್ರು ಕೊಡಲ್ಲ. ಆದ್ದರಿಂದ ಯಾವುದೊಂದು 2-3 ಹೇಳ್ಬಿಡ್ತೀನಿ. ನಿಮಗೆ ಸಾಧ್ಯವ ಅನ್ನೋದನ್ನು ಕಲ್ಪನೆ ಮಾಡ್ಕೋಬೇಕಷ್ಟೇ ನೀವು. ಮೊದಲು ನನ್ನಿಂದಲೇ ಶುರು ಮಾಡ್ತೀನಿ. ಭಾರತದ ಅಂಚೆ ಕಚೇರಿಯವರು ಯಾರೋ ದೊಡ್ಡ ಮನುಷ್ಯರು ಅಂತ ಅಂದ್ಕೊಂಬಿಟ್ಟು, ಗಣ್ಯರು ಅಂದ್ಕೊಂಬಿಟ್ಟು ಅವರ ಹೆಸರಿನಲ್ಲಿ ಅಂಚೆ ಚೀಟಿ ಬಿಡುಗಡೆ ಮಾಡ್ತಾರೆ. ನನಗೂ ಒಂದು ಸಲ ಬಿಡುಗಡೆ ಮಾಡಿದ್ರು. ಅದನ್ನು ಕಟ್ಟಿಗೆ ಹಾಕಿಸ್ಕೊಟ್ಟಿದ್ದಾರೆ ನನಗೆ. ಅದು ಎಷ್ಟಿದೆ ಅಂದರೆ 1 ಅಡಿ ಅಗಲ, 1 ಅಡಿ ಉದ್ದ ಇದೆ. ಸ್ವಾಮೀಜಿಗಳಿಗೂ ಕೊಟ್ಟರು. ಆ ಅಂಚೆ ಚೀಟಿ ಎಷ್ಟಿದೆ ಗೊತ್ತೇನ್ರಿ? ಕಲ್ಪನೆ ಇದೆಯಾ ನಿಮಗೇನಾದರೂ? 30.9 ಚದರ ಅಡಿ. ನಿಮಗೆ ಗೊತ್ತೇ ಆಗಲಿಲ್ಲ ಅದ್ರ ಗಾತ್ರ. ಇದು ಎಷ್ಟು ಎತ್ತರ ಇರ್ಬೋದಪ್ಪ? ಇದು ಎಷ್ಟು ಎತ್ತರ ಇರ್ಬೋದು ರೀ? ಒಂದು 15 ಇರ್ಬೋದಾ? ಇದು 22. ಇದಕ್ಕೆ 1.5 ಎನ್ನಿ. ಇದಕ್ಕೆ 1.5 ಅಷ್ಟು ಎತ್ತರ, ಅಷ್ಟಗಲ, ಅಷ್ಟು ದೊಡ್ಡ ಅಂಚೆ ಚೀಟಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನಿಮಗೆ ಗೊತ್ತೇ ಆಗಲಿಲ್ಲರಿ ಅದರ ಶಕ್ತಿ. ಅಷ್ಟು ದೊಡ್ಡ ಅಂಚೆ ಚೀಟಿಯನ್ನು ಪ್ರಪಂಚದಲ್ಲಿ ಮತ್ತೆ ಯಾರಿಗೂ ಕೊಡಲಿಲ್ಲ. ಅದೊಂದು ಗಿನ್ನೆಸ್ ದಾಖಲೆ. ಏನು ಚಪ್ಪಾಳೆ ಹೊಡಿತೀರಿ? ಚಪ್ಪಾಳೆಯೇ ಅಲ್ಲ ಅದು. ಇದು ಆ ಗಾತ್ರಕ್ಕೆ ಸರಿಯಾದ ಚಪ್ಪಾಳೆ. ಇನ್ನೊಂದು ಗಮನಿಸಿ, ಈ ಬೇಕಾದಷ್ಟು ಹೇಳಬೇಕು. ಕುಬ್ಜು ಮರಗಳ ಬಗ್ಗೆ ಹೇಳಬೇಕು, ಹಕ್ಕಿಗಳ ಬಗ್ಗೆ ಹೇಳಬೇಕು, ಯಾವುದಕ್ಕೂ ಕಾಲ ಇಲ್ಲ ನನಗೆ.